ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅಧಿಕಾರಿಕ ರೋಡ್ ಮಾಡ್ತೀವಿ ಅಂತ ಹೇಳಿ ಇವರು ಲಾಭಕ್ಕೋಸ್ಕರ ಮಾಡೋದು ಯಾವುದೇ ಅಭಿವೃದ್ಧಿನೂ ಇಲ್ಲ. ಏನು ಇವರಿಗೆ ದೇಶದ ಬಗ್ಗೆ, ಎಜುಕೇಷನ್ ಬಗ್ಗೆ, ಇಲ್ಲಿನ ಬೆಲೆ ಬಗ್ಗೆ ಕಾಳಜಿ ಇದ್ರೆ ಇವರಿಗೆ ಸರ್ಕಾರ ಇದೆಯಲ್ಲ, ಇನ್ನೊಬ್ಬರ ಮೇಲೆ ಯಾಕೆ ಕೈ ತೋರಿಸ್ತೀರಿ ನೀವು? ಯಾಕೆ ನೀವು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಹೊರೆ ತರ್ತಾ ಇದೀರಿ? ಮಕ್ಕಳಿಗೆ ಎಜುಕೇಶನ್ ಕೊಡೋದಕ್ಕಾಗಲ್ಲ. ನರೇಂದ್ರ ಮೋದಿ ಅವರು ಈ ದೇಶದ ರಾಜ್ಯಗಳಿಗೆ ಹಣವನ್ನು ಕೊಟ್ಟಿದ್ದಾರೆ, ರಾಜ್ಯಗಳ ಸಾಲವನ್ನೇ ಮಾಡ್ತಾ ಇರಲಿಲ್ಲ. ಈ ಆರ್ಥಿಕ ಕೆಟ್ಟ ಆರ್ಥಿಕ ಪರಿಸ್ಥಿತಿಗೆ ನೀವೇನ್ ಮಾಡಿದ್ರಿ? ಬಿಜೆಪಿ ಸರ್ಕಾರ ಸರಿ ಇಲ್ಲ, ಕೇಂದ್ರ ಸರ್ಕಾರ ಸರಿ ಇಲ್ಲ. ಆಯ್ತು, ನಿಮ್ಮ ಸರ್ಕಾರ ಅಧಿಕಾರದಲ್ಲಿ ರಾಜ್ಯ ಸರ್ಕಾರ ಮಕ್ಕಳಿಗೆ ಎಜುಕೇಶನ್ ಮಿನಿಸ್ಟರ್ ಶೂನ್ಯ, ಯಾವುದೇ ರೀತಿಯ ಎಜುಕೇಶನ್ ಮಿನಿಸ್ಟರ್ ಏನು ಗೊತ್ತಿಲ್ಲ ಅವರಿಗೆ. ಕೆಲಸ ಕೇಂದ್ರ ಸರ್ಕಾರ ಯಾಕೆ ತೋರಿಸ್ತೀರಿ? ಅಲ್ಲ, ಕೇಂದ್ರ ಸರ್ಕಾರ ಹೊಡ್ಕೊಂಡು ಹೋಗ್ತಾ ಇದೆ. 7 ಲಕ್ಷ ಹೊಡ್ಕೊಂಡು ಹೋಗೋದ್ರಲ್ಲಿ ಅರ್ಧ ಕೋಟಿ ನಾವು ಸಾಲವನ್ನೇ ಮಾಡಿದಿಲ್ಲ. ನಾವು ನಮ್ಮ ಪಕ್ಕದ ರಾಜ್ಯಗಳಿಗೂ ಕೊಡ್ತೇವೆ. ಕೇಂದ್ರ ಸರ್ಕಾರ ಕೂಡ ನಾವು ಏನೇನೋ ಯೋಜನೆಗಳನ್ನ ತಂದಿದ್ದೀವಿ ಜನರ ಪರವಾಗಿ. ನಾವು ನಿರುದ್ಯೋಗ ಸಮಸ್ಯೆನ ಹೋಗಲಾಡಿಸ್ಬಿಟ್ಟಿದ್ದೀವಿ, ಆರೋಗ್ಯ ವಿಮೆಗಳನ್ನ ತಂದಿದ್ದೀವಿ, ಜನರಿಗೆ ಸಹಕಾರ ಆಗ್ತಾ ಇದೆ ಅಂತ ಕೇಂದ್ರ ಹೇಳುತ್ತೆ. ನಮ್ಮ ರಾಜ್ಯದಲ್ಲಿ ಪಾಪ ರಘು ದೊಡ್ಡೇರಿ ಸರ್ ಹೇಳಿದ್ರು, ಈಗ ತಾನೇ ನಾವು ಕ್ರಾಂತಿಕಾರಕ ಬೆಳವಣಿಗೆಗಳನ್ನ ತಂದಿದ್ದೀವಿ, ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ. ಆದ್ರೂ ಕೂಡ ವ್ಯವಸ್ಥೆ ಯಾಕೆ ನಮ್ಮಲ್ಲಿ ಹಿಂಗೆ ಇದೆ ಸರ್? ಪ್ರಶ್ನೆ ರಘು ದೊಡ್ಡೇರಿ ಅವ್ರು ಕೇಳಿದ ಮುಂಚೆ ಅದು ರಾಜ್ಯ ಸರ್ಕಾರಕ್ಕೆ ಒಂದೆಲ್ಲ ನಾನು ಕೇಳಿರೋದು, ಕೇಂದ್ರ ಸರ್ಕಾರಕ್ಕೂ ಸೇರಿ ಕೇಳಿರೋದು. ನಾನು ನಮ್ಮ ದೇಶಕ್ಕೆ ಬೇಕಾಗಿರುವಂತ ಒಂದು ನಿಮಿಷ ಆಗ್ಲೇ ರಘು ದೊಡ್ಡಿ ಅವ್ರು ಹೇಳಿದ್ರು, ನಿಮ್ಮ ಹತ್ರ BPL ಕಾರ್ಡ್ ಇದೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಹತ್ರ BPL ಕಾರ್ಡ್ ಇಲ್ಲ. ನಾನು ಮರ್ಸಿಡೀಸ್ ಬೆನ್ಸಲ್ಲಿ ಓಡಾಡ್ತೀನಿ, ನಾನು ಆಡಿಯಲ್ಲಿ ಓಡಾಡ್ತೀನಿ, ನಾನು ಯಾವುದೋ ಒಂದು ಆಶಾರಾಮೋ ಗಾಡಿಯಲ್ಲಿ ಓಡಾಡ್ತೀನಿ. ಅಂದರೆ ನನಗಿಂತ ಕೆಳಗಿರೋರ ಬಗ್ಗೆ ನಾನು ಕೇಳೋ ಅಧಿಕಾರ ಇಲ್ವಾ ನನಗೆ? ನನ್ನ ಸಿಂಪಲ್ ಪ್ರಶ್ನೆ ಮೇಡಮ್. ನಾನು ಹೇಳ್ತಾರೆ ನನ್ನ ಕಣ್ಣು ಮುಂದೆ ಏನ್ ಅನ್ಯಾಯ ನಡೀತಾ ಇದೆ, ಆ ಅನ್ಯಾಯನ ನಾನು ತಟ್ಟಿ ಕೇಳೋ ಅಷ್ಟು ನರೇಂದ್ರ ಮೋದಿ ಅವರ ಬೆಲೆ ಏರಿಕೆಯಿಂದ ಬಳಲಿ ಬೆಂಡಾಗಿರ್ತಕ್ಕಂಥ ಬಡವರಿಗೆ ನಾವು ಗ್ಯಾರಂಟಿ ಯಾವುದಕ್ಕೂ ನೀವು ಬರೇ ನಮ್ಮ ವೋಟ್ ಬ್ಯಾಂಕ್ ಮಾತ್ರ ಬನ್ನಿ ಸಾಕು, ನೀವೇನು ಕೇಳಬೇಡಿ. ನೀವು ಬರೇ ನೀವು ಕುತ್ಕೊಂಡು ಆರಾಮಾಗಿ ನಮ್ಮ ಸಮಯ ಬಂದಾಗ ವೋಟ್ ಹಾಕಿ ಆರಾಮಾಗಿ ಹೋಗಿ ಮನೇಲಿ ಕುತ್ಕೊಳ್ಳಿ. ಅದೇ ಹೇಳಿದ್ರಲ್ಲ, ಮಕ್ಕಳನ್ನ ಎತ್ಕೊಂಡು ಆರಾಮಾಗಿ ನೀವು ನೋಡ್ಕೊಂಡು ಎಜುಕೇಟೆಡ್ ಆಗೋದು ಬೇಡ, ಏನು ಮುಂದೆ ಬರೋದು ಬೇಡ, ಹಾಗೆ ಇದ್ಬಿಡಿ ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ ಆಗಿ ಒಂದು ಮಾತು ಕೇಳ್ತಾ ಇರೋದು, ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ಪ್ರತಿಯೊಬ್ಬ ನಾಗರಿಕನು ಎದ್ದು ನಿಂತ್ಕೊಬೇಕು. ನಮ್ಮ ಸಮಸ್ಯೆಗಳೇನು? ನಮ್ಮ ದೇಶ ಉದ್ಧಾರ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಯಾರಾದರೂ ಇರಲಿ, ನಾನೊಂದು ಸಂಘಟನೆಗಳಿಗೂ ಹೇಳ್ತೀನಿ. ನಾನು ಏನು ಹೇಳೋದಂದರೆ, ಪ್ರತಿಯೊಬ್ಬರೂ ಎಲ್ಲೋ ಒಂದು ಕಡೆ ಅನ್ಯಾಯ ಆದಾಗ ಬಂದು ತಟ್ಟು ನಿಂತ್ಕೊಳ್ಬೇಕು. ನಾವು ಕೇಳಲಿಲ್ಲ ಅಂದರೆ ಬೇರೆ ಯಾರು ಕೇಳ್ತಾರೆ? ಅಧಿಕಾರ ಇರೋದೇ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ. ನಾವು ಕೇಳಿಲ್ಲ ಅಂದರೆ ಯಾರು ಕೇಳೋಕ್ಕಾಗುತ್ತೆ? ನಾವು ಕೇಳ್ತಾ ಇದ್ದೀವಿ ಸ್ವಾಮಿ, ನೀವು ಪ್ರಶ್ನೆ ಉತ್ತರ ಕೊಡಿ. ನೀವು ಹೇಳಿದ್ರೆ ನಾವು ಐಷಾರಾಮ್ ಹಾಸ್ಪಿಟಲ್ಗಳು ಮಾಡಿದ್ದೀವಿ ಅಂತ, ನೀವು ಮಾಡಿದ್ದೀರಾ? ನನ್ನ ಜೊತೆ ಒಂದು ನಿಮಿಷ ಬನ್ನಿ ಹೇಳ್ತೀನಿ. ಮಾಡಿದ್ದೀರಾ? ಒಂದು ನಿಮಿಷ ಅವರ MLAಗಳು ಹೇಳ್ದೇನೆ ಅಡ್ಮಿಟ್ ಮಾಡ್ಕೊಂತಾರೆ. ಒಂದ್ ನಿಮಿಷ ಕೇಳಿ, ನಂದೇ ಪೇಜಲ್ಲಿ ಹೋಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಬೇಕಾದ್ರೂ ಚೆಕ್ ಮಾಡ್ಲಿ. ನಾನು ಲೈವ್ ಆಗಿ ಡೈರೆಕ್ಟ್ ಆಗಿ ಹಾಕಿದ್ದೀನಿ. ಬೋರಿಂಗ್ ಹಾಸ್ಪಿಟಲ್ ಇದೆ, ನೀವು ನೋಡ್ಬೋದು. ಅದಕ್ಕಿಂತ ಮುಂಚೆ 3 ತಿಂಗಳು ಹಿಂದೆ ವಿಕ್ಟೋರಿಯಾ ಹಾಸ್ಪಿಟಲ್ ಹಾಕಿದ್ದೀನಿ. ಯಾವ ರೀತಿ ಸಮಸ್ಯೆಗಳಿದೆ, ಯಾವ ರೀತಿ ಪ್ರಾಣ ಕಳ್ಕೊಳ್ತವ್ರೆ ಬಡವರು. ಯಾಕಂದ್ರೆ 3 ಹೊತ್ತು, ಒಂದು ನಿಮಿಷ ಕೇಳ್ತೀನಿ, ಅವ್ರು 3 ಹೊತ್ತು ಊಟ ಇಲ್ಲ, ತಿನ್ನೋದೇ 2 ಹೊತ್ತು ಊಟ. ಅದರಲ್ಲೂ ಕೂಡ ಇಂಥ ಎಮರ್ಜೆನ್ಸಿಗಳು ಏನಾದ್ರು ಬಂದಾಗ ಆಂಬುಲೆನ್ಸ್ಗಳು ಬರಲ್ಲ ಮೇಡಮ್. 108ಗೆ ಫೋನ್ ಮಾಡಿದ್ರೆ 108ಗೆ ಕೇಂದ್ರ ಸರ್ಕಾರ ಕೊಳ್ಳೆ ಹೋಗೋದಲ್ಲ. ಸೀಟಿಂದ ಕೆಳಗಿಳಿದ ನೀವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬಿಟ್ಬಿಟ್ಟು ಸ್ವಾಮೀಜಿಗಳು ಚರ್ಚೆ ಮಾಡ್ಬೇಕಂತಿರಲ್ಲ. ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಆಯ್ತು, ನಿಮ್ಮಲ್ಲಿ ಇಲ್ಲ ಅಂತ ಆಯ್ತು, ನಿಮಗೆ ರಾಜ್ಯ ನಡೆಸಕ್ಕೆ ಯೋಗ್ಯತೆ ಇಲ್ಲ ಅಂತ ಸ್ಪಷ್ಟವಾಗಿ ಮೇಕೆದಾಟಿಗೆ ಕೇಂದ್ರ ಸರ್ಕಾರ ನಿಮ್ಮನ್ನೇ ಕೇಳ್ತೀನಿ ನಾನು. ಈಗ ನಾವು ದೇಶ
ಮೊದಲು ಹೌದು, ಬಟ್ ನಾವು ನಮ್ಮ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ನಮಗೆ ಇಲ್ಲಿ ಏನ್ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದು ವೆರಿ ಕೇಂದ್ರ ಇಂಪಾರ್ಟೆಂಟ್ ಸರ್ಕಾರ ಆಗುತ್ತೆ. ಕೊಡಕ್ಕೆ ಹೇಳಿ. ಈ ಕೇಂದ್ರನು ಮಾತಾಡೋಣ, ಕೇಂದ್ರದ ಬಗ್ಗೆನೂ ನಾನು ಮಾತಾಡ್ತೀನಿ. ರಘು ಸರ್, ಪ್ರಶ್ನೆ ಇರೋದೇನು ಗೊತ್ತಾ, ನೀವೇ ಎತ್ತಿದ್ರಿ 4 ಜನ 5 ಜನ ಮಕ್ಕಳನ್ನ ಮಾಡ್ಕೊಂಡ್ರೆ ಅವ್ರಿಗೆ ಎಜುಕೇಶನ್ ತಿನ್ನಕ್ಕೆ ಅನ್ನ ಇಲ್ಲದೆ ಪಾಪ ಎಷ್ಟೋ ಕುಟುಂಬಗಳು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದನ್ನ ಮೊದಲು ಸರಿ ಮಾಡೋದು ನೋಡಿ ಅಂತ ನೀವೇ ಆ ಪ್ರಶ್ನೆ ಮಾಡೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಸ್ಲೋಗನ್ಗೆ ಅನುಗುಣವಾಗಿ ಸ್ವಲ್ಪ ಬದಲಾವಣೆ ಆಗಿದೆ, ನಾವಿಬ್ಬರು ನಮಗೊಬ್ಬರು ಅಂತ. ನಮಗಿರುವಂತ ಒಂದು ಮಗುಗೆ ಸರಿಯಾಗಿ ಎಜುಕೇಶನ್ ಕೊಡಕ್ ಆಗ್ತಾ ಇಲ್ಲ ಸರ್. ಜಸ್ಟ್ ನರ್ಸರಿಗೆ ಅಡ್ಮಿಷನ್ ಮಾಡಿಸ್ತೀವಿ ಅಂತ ಅಂದ್ರೆ 1.5-2 ಲಕ್ಷ ಕೊಡ್ಬೇಕು. ಓಕೆ, ನಾವು ಒಂದು ಮೆಡಿಕಲ್ ಮಾಡಿಸ್ತೀವಿ ಅಂತ ಅಂದ್ರೆ ಕೋಟಿ ರೂಪಾಯಿ. ಯಾರ್ದಪ್ಪ ಹಾಗೇನಾ ಕಾಲೇಜುಗಳು ಅಂತ ಅಂದ್ರೆ ಪ್ರಭಾವಿಗಳೇ, ನಮ್ಮ ಸಚಿವರದ್ದೇ. ಅಲ್ಲಿ ಹೋಗಿ ಕೋಟಿ ದುಡ್ಡು ಕೊಟ್ಟು ಒಂದು ಮಗುನ ನಾವು MBBS ಮಾಡ್ಸಕ್ಕಾಗಲ್ಲ, BMS ಮಾಡ್ಸಕ್ಕಾಗಲ್ಲ ಅಂತ ಪರಿಸ್ಥಿತಿಯನ್ನ ತಲುಪಿದ್ದೀವಿ. ನಮ್ಮ ರಾಜ್ಯದ ವ್ಯವಸ್ಥೆ ಬಗ್ಗೆ ಬಿಟ್ಟು ನೀವು ದೇಶದ ವ್ಯವಸ್ಥೆ ಬಗ್ಗೆ ಮಾತಾಡ್ತೀರಿ ಅಂದ್ರೆ ಮೊದಲು ನಿಮ್ದು ಸರಿ ಮಾಡ್ಕೊಳ್ಳಿ ಸರ್, ಆಮೇಲೆ ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಕೆಲವರು ಹೇಳ್ತಾರೆ. ನೋಡಿ, ಸಮಸ್ಯೆ ಬಗ್ಗೆನೇ ನಾನು ಇವತ್ತು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಇದೇನು ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಮೂಲ ಕಾರಣನೇ ಈ ಬೆಲೆ ಏರಿಕೆ. ಈ ಬೆಲೆ ಏರಿಕೆನೇ ನಮ್ಮ ನಿಮಿಷ ಕೇಳಿಸ್ಕೊಳ್ಳಿ. ನಮ್ಮ ತಂದೆಯವರ ಕಾಲದಲ್ಲಿ 10 ಜನ ಮಕ್ಕಳು ಇರ್ತಿದ್ರು, 8ರಿಂದ 10 ಜನ ಮಕ್ಕಳುಗಳು ನಮ್ಮ ತಂದೆ ತಾಯಿಯವ್ರ ಕಾಲದಲ್ಲಿ. ಅಂದರೆ ಕೇವಲ 40-50 ವರ್ಷದ ಹಿಂದೆ ಹಿಂದೂ ಕುಟುಂಬದಲ್ಲೂ ಕೂಡ 5, 6 ಅಲ್ಲ 10 ಮಕ್ಕಳು 11 ಮಕ್ಕಳು ಇದ್ದದ್ದು ನೋಡಿ. ಓಕೆ, 12 ಮಕ್ಕಳಿದ್ದು ಇದೆ. ಸೊ ಯಾಕೆ ಕಮ್ಮಿ ಆಗಿದೆ ಅಂತಂದ್ರೆ, ನೀವು ಒಂದು ಸ್ಲೋಗನ್ ಅನ್ನು ಕೊಟ್ಟರು, ಕೇಂದ್ರ ಸರ್ಕಾರ ಒಂದು ಸ್ಲೋಗನ್ ಅನ್ನು ಕೊಟ್ಟರು, ಈ ದೇಶದ ಅಭಿವೃದ್ಧಿಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಮಾಡೋದಕ್ಕೋಸ್ಕರ ಮಕ್ಕಳನ್ನು ಕಂಟ್ರೋಲ್ ಮಾಡಿ ನಾವಿಬ್ಬರು ನಮಗಿಬ್ಬರು ಅಂತ ಕುಟುಂಬ ಕಲ್ಯಾಣ ಯೋಜನೆಯನ್ನು ಕೇಂದ್ರ ಸರ್ಕಾರ ತಂತು. ಅದನ್ನು ರಾಜ್ಯ ಸರ್ಕಾರಗಳು, ಎಸ್ಪೆಷಲಿ ದಕ್ಷಿಣ ಭಾರತದ ರಾಜ್ಯಗಳು ದೇಶದ GDPಗೆ ಕಂಟ್ರೋಲ್ ಮಾಡೋಕ್ಕೋಸ್ಕರ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ರು. ಇವತ್ತು ದ್ರೋಹ ಬಗೆತಾ ಯಾರು ಡಿಲಿಮಿಟೇಷನ್ ಹೆಸರಿನಲ್ಲಿ ಯಾವ್ದಾದ್ರು ಒಂದು ಕೊಡಿ, ಪಾಪ್ಯುಲೇಷನ್ ಕಂಟ್ರೋಲ್ ಹೆಸರಲ್ಲಿ ಕರ್ನಾಟಕ ಮತ್ತೆ ಕೇಂದ್ರ ಸರ್ಕಾರ ಇವತ್ತು ಯಾವ್ದಾದ್ರು ಅಧಿವೇಶನದಲ್ಲಿ ನೀವು ಉಲ್ಲೇಖ ಮಾಡಿದ್ರೆ ಇವತ್ತು ಕರ್ನಾಟಕದ ಪರವಾಗಿ ಅದನ್ನು ಕೊಡಿ. ಏನು ನೀವು ಇವತ್ತು ನಮಗೆ ಬರೇ ಸರ್ಕಾರ ಹೇಳಿದ್ಯಾ? ಸರ್ಕಾರ ಹೇಳಿದ್ಯಾ? ಹೌದು. ಇವತ್ತು MLA ಆಗಿದಾರ, MP ಆಗಿದಾರ? ಯಾಕೆ ಯೋಜನೆ ತಂದಿದೆ, ಕುಟುಂಬ ಕಲ್ಯಾಣ ಯೋಜನೆ ತಂದಿದೆ ಕೇಂದ್ರ ಸರ್ಕಾರ. ಕಾಲದಿಂದ ಇದೆ ತಾನೇ ಜನಸಂಖ್ಯೆ ಕಂಟ್ರೋಲ್ ಮಾಡಬೇಕು ಅನ್ನೋದು. ಇಂಪ್ಲಿಮೆಂಟ್ ಆಗೋದು ಬಂದಿದೆ. ಕೆಲಸ ಕೇಂದ್ರ ಸರ್ಕಾರ ಮಾಡ್ತಿದೆ. ಹಾಗಾದ್ರೆ ನೀವು ಅದೇ ಸ್ವಾಮೀಜಿಯವರ ಕೇಳಿ, ಮೋದಿ ಅವರಿಗೆ ಈ ಡಿಲಿಮಿಟೇಷನ್ ಅನ್ನು ಮಾಡಬೇಡಿ, ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ ಅಂತ ಹೇಳಿ ಅದನ್ನ ಬಿಟ್ಟು ಬರೀ ಮಕ್ಕಳನ್ನ ಮಾಡಿ ಅಂತ ಹೇಳಿದ್ರೆ. ಬೇರೆ ಚಾನೆಲ್ ಅಲ್ಲಿ ಇದೇ ನೀವು ಏನ್ ಪ್ರಶ್ನೆ ಎತ್ತುತ್ತಾ ಇದ್ದೀರಾ ಅದೇ ಪ್ರಶ್ನೆ ಬಗ್ಗೆ ನಾನು ಮಾತಾಡಿದ್ದೀನಿ. ಕೇಂದ್ರ ಸರ್ಕಾರಕ್ಕೂ ಅದೇ ಸವಾಲ್ ಹಾಕಿರೋದು ನಾನು. ಯಾಕಂದ್ರೆ ನೋಡಿ, ನಾನು ಹೇಳೋ ಸಮಸ್ಯೆ ಏನ್ ಗೊತ್ತಾ, ಇವಾಗ ನಾವಿಲ್ಲಿ ಕರ್ನಾಟಕದಲ್ಲಿ ಇದ್ದೀವಿ, ನಮಗ್ ಸಮಸ್ಯೆ ಇರೋದು ಯಾರು, ನಮಗ್ ನೋಡ್ತಾ ಇರೋದು ಯಾರು, ನಮ್ಮಂತ ರಾಜರು ಯಾರು, ನಮಗಂತ ಮುಖ್ಯಮಂತ್ರಿ ಯಾರು? ನಾನು ಅದನ್ನೇ ಪ್ರಶ್ನೆ ಮಾಡಿ ನರೇಂದ್ರ ಮೋದಿ ಅವ್ರು ಕೇಳಕ್ ಆಗುತ್ತಾ? ನಾನು ಹೇಳೋದೇನಂದ್ರೆ, ಇಲ್ಲಿ ನೋಡಿ, ನಾನು ಕೇಂದ್ರ ಸರ್ಕಾರದಲ್ಲಿ ವಿರೋಧ ಪಕ್ಷ ಯಾರಿದ್ದಾರೆ? ಕಾಂಗ್ರೆಸ್ ಅವ್ರು ಇದಾರೆ ತಾನೆ, ಅವರ ತಾನೇ ಕೇಳ್ಬೇಕು. ಇಲ್ಲಿ ಬಂದು ಬಿಜೆಪಿ ಅವ್ರು ಇದ್ದಾರೆ ವಿರೋಧ ಪಕ್ಷದಲ್ಲಿ, ಅವರ ತಾನೇ ಸರ್ಕಾರ ಕೇಳಬೇಕು. ಇಲ್ಲಿ ಸರ್ಕಾರಕ್ಕೆ ಇಲ್ಲ, ನಾನು ರಾಜ್ಯ ಸರ್ಕಾರಕ್ಕೆ ಕೇಳೋದಕ್ಕೆ ಬಿಜೆಪಿ ಅವ್ರಿಗೆ ಇದಿಲ್ಲ, ಅಲ್ಲೇ ಕಾಂಗ್ರೆಸ್ ಅವ್ರಿಗಿಲ್ಲ. ಇವರೆಲ್ಲ ಸೇರಿ ನಮ್ಮನ್ನ ಮುಟ್ಟಾಳ್ರು ಮಾಡಿ ನಮ್ಮಿಂದ ಉಪಯೋಗ ಯೂಸ್ ಮಾಡ್ಕೊಂಡು ಅವ್ರ ರಾಜಕಾರಣಿಗಳನ್ನ ಅವ್ರ ರಾಜಕೀಯ ಬೆಳೆನ ಬೇಸ್ಕೊಂಡು ಹೋಗ್ತಾ ಇದ್ದಾರೆ.